तद्रुद्राय प्रचेतसे मीढुष्टमाय तव्यसे ओचे मशन्तमं हृदे यथा नो अदितिः करत्पश्वेन्द्रभ्यो यथा गवे यथा तोकाय रुद्रियं श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾದಂತಹ ಸಂದರ್ಭ ಏಪ್ರಿಲ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಇದೆಯಲ್ಲ, ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅತ್ಯಂತ ಸಂತೋಷವನ್ನ ನೀಡುವಂತಹ ಸಂದರ್ಭ. ಹೇಗೆ? ಮೊದಲನೇದಾಗಿ ಏಪ್ರಿಲ್ 9ನೇ ತಾರೀಕು ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮ ಮನಸ್ಸು, ಶರೀರ, ಮನೆ ಎಲ್ಲವನ್ನ ಬಲಿಷ್ಠವಾಗಿ ಮಾಡಿ ಭಗವಂತನ ಅನುಗ್ರಹ ನಿಮಗೆ ಸಿಗಲಿ ಅಂತ ಸದಾಕಾಲ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರಿ, ಹಾಗಾದರೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯವರಿಗೆ? ಮೊದಲನೇದಾಗಿ ಬುಧ ವಕ್ರಿಯಾಗಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾರೆ. ಮೇಷರಾಶಿಯವರಿಗೆ 12ನೇ ಮನೆಗೆ ಬರ್ತಾರೆ. ಹಾಗೆ ರವಿ ನಿಮ್ಮ ರಾಶಿಗೆ ಬರ್ತಾರೆ, ಉಚ್ಚಸ್ಥಾನ ಪರಮೋಚ್ಚ ಸ್ಥಾನಕ್ಕೆ ಬರ್ತಾರೆ. ಸೂರ್ಯ ನಿಮ್ಮ ರಾಶಿಗೆ ಬರ್ತಾರೆ, ಅದ್ಭುತವಾದ ಯೋಗ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಕುಜ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾರೆ. 12ನೇ ಮನೆ ಬಂದರೂ ಕೂಡ ಅದು ಮಿತ್ರನ ಮನೆ, ಆದ್ದರಿಂದ ತೊಂದರೆ ಇಲ್ಲ. ಇನ್ನು ಶುಕ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಹಾಗೂ ಗುರು 30ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವಾದರೆ ಮೇಷರಾಶಿಯವರಿಗೆ 2ನೇ ಮನೆ ಆಗುತ್ತೆ. ಇದು ಅಭಿವೃದ್ಧಿಯ ಒಂದು ದಾರಿ. ಇನ್ನು ಏಪ್ರಿಲ್ 9 ಯುಗಾದಿ ಹಬ್ಬ. ಏಪ್ರಿಲ್ 6ನೇ ತಾರೀಕು ಶನಿ ಪ್ರದೋಷ, ಬಹಳ ವಿಶೇಷವಾದಂಥ ಪೂಜೆ, ನಂದಿಗೆ ಮತ್ತು ಈಶ್ವರನಿಗೆ ಎಲ್ಲರೂ ಪಾಲ್ಗೊಳ್ಬೇಕು. 19ನೇ ತಾರೀಕು ಏಪ್ರಿಲ್ 19 ಶುಕ್ರ ಜಯಂತಿ. ಹಾಗೆ ಏಪ್ರಿಲ್ 8 ಅಮಾವಾಸ್ಯೆ. ಏಪ್ರಿಲ್ 23ನೇ ತಾರೀಕು ಪೌರ್ಣಮಿ. ಈ ಸಲ ಪೌರ್ಣಮಿಗೆ ಒಂದು ವಿಶೇಷ ಏನಪ್ಪ ಅಂದ್ರೆ, ಬೆಂಗಳೂರು ಹೃದಯ ಭಾಗದಲ್ಲಿರ್ತಕ್ಕಂಥ ನಗರತ್ತಪೇಟೆಯಲ್ಲಿರ್ತಕ್ಕಂಥ ದ್ರೌಪದಿ ಸಮೇತ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರಗ ಮಹೋತ್ಸವ, ಅಂದರೆ ಬೆಂಗಳೂರಿನ ಕರಗ ಮಹಾ ಮಹೋತ್ಸವ ಅನ್ನುವಂಥದ್ದು ನಡೆಯಲಿದೆ. ಹಾಗಾಗಿ ಕರ್ನಾಟಕದ ಮೂಲೆ ಮೂಲೆ ಇರತಕ್ಕಂಥ ಎಲ್ಲ ಭಕ್ತರು ಕೂಡ ಕರಗಕ್ಕೆ ಬಂದು ಆ ತಾಯಿ ದ್ರೌಪದಿ ದರ್ಶನವನ್ನು ಪಡಿಬೇಕು. ಇನ್ನು ನೋಡಿ, ಈ ವಿಶೇಷವಾದಂಥ ಸಂದರ್ಭ ಏನಂತಂದರೆ, ಮೇಷರಾಶಿಯವರಿಗೆ ಸೂರ್ಯ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ 13ನೇ ತಾರೀಕು. ಈ ಹಿಂದೆ ಸೂರ್ಯ ಏನಾದರೂ ಚೆನ್ನಾಗಿಲ್ವಾ? ಹಾಗಾದರೆ 13ನೇ ತಾರೀಕುವರೆಗೂ ಹೇಗಿದೆ ಅಂದರೆ, ಸೂರ್ಯ ಮಿತ್ರನ ಮನೆಯಲ್ಲಿ ಇರ್ತಾರೆ. 12ನೇ ಮನೆ ಆದರೂ ಕೂಡ ತೊಂದರೆ ಇಲ್ಲ, ಗುರುವಿನ ಮನೆಯಲ್ಲಿ ಸೂರ್ಯ. ಈಗ ನಿಮ್ಮ ಮನೆಗೆ ಬಂದರೆ ಏನರ್ಥ, ಏನು ಹೇಳುತ್ತೆ? ಜಾತಸ್ಥೌಲಿನ ಶಾಂಡಿಲ್ಯಕೋ ನಿಧನತೋ ಹೈರಾಣ್ಯಕೋ ನೀಚಕತ್ ಕ್ರೂರ ಸಾಹಸಿನೋ ವಿಷಾರ್ಜಿತ ಧನ ಶಸ್ತ್ರಾಂಗತೋರ್ಲಿತಿಸ್ಥತೆ. ರವಿಯು ಮೇಷರಾಶಿ ಪರಮೋಚ್ಚ ಸ್ಥಾನದಲ್ಲಿ ಗೋಚಾರದಲ್ಲಿ ಬಂದರೆ ಲೋಕ ಪ್ರಸಿದ್ಧರಾಗ್ತೀರಾ. ಅಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತು ತುಂಬ ಜನಕ್ಕೆ ಒಳ್ಳೇದನ್ಸುತ್ತೆ, ನಿಮ್ಮ ಹೆಸರು ತುಂಬ ಬಲಿಷ್ಠವಾಗುತ್ತೆ, ಸರ್ವ ಸಮರ್ಥರಾಗ್ತೀರಾ. ಅಂದರೆ ಇಂಥದ್ದಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡಲ್ಲ ಅನ್ನುವ ಮಾತೇ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರು ರವಿ ಪರಮೋಚ್ಚ ಸ್ಥಾನಕ್ಕೆ ಬರೋದ್ರಿಂದ ಸರ್ವ ಸಮರ್ಥರು, ಸದಾ ಲೋಕ ಸಂಚಾರಿಗಳು, ಬಹಳ ಸುತ್ತುತ್ತೀರಾ. ಈ ತಿಂಗಳು ಮೇಷರಾಶಿಯವರು ಏಪ್ರಿಲ್ ತಿಂಗಳು ತುಂಬ ಸುತ್ತಾಟ ಜಾಸ್ತಿ ಇರುತ್ತೆ. ಮತ್ತೆ ಉಪಜೀವನಕ್ಕಷ್ಟೇ ಧನ ಸಂಪತ್ತು ನಿಮಗೆ ವೃದ್ಧಿ ಆಗುತ್ತೆ. ಅಂದರೆ ನಿಮ್ಮ ಜೀವನಕ್ಕೆ ಏನೇನು ವೃದ್ಧಿ ಬೇಕೋ, ನಿಮ್ಮ ಜೀವನಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಧನ ಸಂಪತ್ತು ವೃದ್ಧಿ ಆಗುತ್ತೆ. ಮತ್ತೆ ವಿದ್ಯಾ ಸಮರ್ಥನೆಯು ನಿಮಗೆ ಸುಲಭವಾಗಿ ಸಿಗುತ್ತೆ. ಆಮೇಲೆ ರವಿ ಪರಮೋಚ್ಚ ಸ್ಥಾನಕ್ಕೆ ಬಂದರೆ, ಅಂದರೆ ಸೂರ್ಯ ಪರಮೋಚ್ಚ ಸ್ಥಾನಕ್ಕೆ ಬಂದರೆ ಶಾಸ್ತ್ರ ಏನು ಅಭಿಪ್ರಾಯವನ್ನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಕೆಲಸ ಪ್ರಾರಂಭದ ದಿನನೇ ಗೊತ್ತಾಗುತ್ತೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಹಾಗಾಗಿ ನೀವು ಈ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರು ನೀವು ಏನೇ ಮಾಡಿದ್ರು ಕೂಡ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಜಾಸ್ತಿ. ಪ್ರಾರಂಭದ ದಿನವೇ ನಿಮಗೆ ಗೊತ್ತಾಗುತ್ತೆ ಅದು ಸಕ್ಸಸ್ ಜಾಸ್ತಿ ಅಂತ.
ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಈ ತಿಂಗಳು. ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಮೇಷರಾಶಿಯವರು. ಉದ್ಯಮದಲ್ಲಿ ಅಭಿವೃದ್ಧಿ, ಗುಣಮಟ್ಟವಾದಂಥ ಒಂದು ಶ್ರೇಷ್ಠವಾದ ಸಾಧನೆಗಳನ್ನು ಮಾಡ್ತೀರಾ, ಸಾಹಸಿಗಳಾಗ್ತೀರಾ, ಬಲಿಷ್ಠರಾಗ್ತೀರಾ. ಓವರಾಲ್ ಒಂದು ಹಂತಕ್ಕೆ ಹೇಳಬೇಕಾದ್ರೆ ಅದ್ಭುತವಾದ ಫಲ ಅನ್ನುವಂಥದ್ದು ವಿಶೇಷವಾಗಿ ಹೇಳುತ್ತೆ. ಸೂರ್ಯ ಬಂದು ನಿಮ್ಮ ರಾಶಿಗಳಿಂದ, ನಿಮ್ಮ ರಾಶಿಗೆ 5ನೇ ಮನೆ ಅಧಿಪತಿ ಅಂದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ ಹಾಗೂ ಸಂತಾನ ಸ್ಥಾನಕ್ಕೆ ಅಧಿಪತಿ ಆದಂತಹ ಸೂರ್ಯ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಈ ತಿಂಗಳು ಸಂತಾನದ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಪೂರ್ವ ಪುಣ್ಯವನ್ನು ಪಡೆಯುವಂತಹ ಅದ್ಭುತವಾದಂಥ ಸಂದರ್ಭ. ಯುಟಿಲೈಸ್ ಮಾಡ್ಕೊಳ್ಳಿ. ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದು ಸೂರ್ಯ ಪರಮೋಚ್ಚ ಸ್ಥಾನದಲ್ಲಿದ್ದಾನೆ. ಆ ಉಚ್ಚ ಸ್ಥಾನದ ಫಲಗಳನ್ನು ಅನುಭವಿಸ್ಕೊಳ್ಳಿ. ಗ್ರಹಾಧಿಪತಿ ಉಚ್ಚ ಸ್ಥಾನೇಶು ಕಿಂ ಕುರುವಂತಿ ಗ್ರಹ ಅಂತ ಹೇಳ್ತಾರೆ. ಹಾಗೆ ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ರಾಜಕೀಯವಾಗಿ ಬೆಳಿಬಹುದು, ರಾಜರಾಗಬಹುದು. ಅದರ ಜೊತೆಗೆ ವಿಶೇಷವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಪ್ರಮೋಷನ್, ಬಡ್ತಿ ಸಿಗೋದು. ಈ ಏಪ್ರಿಲ್ ತಿಂಗಳಲ್ಲಿ ನೀವೆಷ್ಟು ಬಲಿಷ್ಠರು ಅಂತ ನಿಮಗೆ ಗೊತ್ತಾಗುತ್ತೆ, ಬಹಳ ಸ್ಪಷ್ಟವಾಗಿ ಹೇಳ್ಬಹುದು. ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 24ನೇ ತಾರೀಕಿನವರೆಗೂ ಉಚ್ಚ ಸ್ಥಾನದಲ್ಲೇ ಇರ್ತಾರೆ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ರೆ ಏನು ಫಲ ಅದನ್ನು ನಾವು ನೋಡೋಣ. ಯಾಕೆಂದ್ರೆ ಇಲ್ಲಿ ಹೇಳುತ್ತೆ, ಉಚ್ಚ ತ್ರಿಕೋಣ ಸ್ವಹೃತ ಶತ್ರು ನೀಚ ಗ್ರಹಾಕರೈ ಶುಭಂ ಸಂಪೂರ್ಣ ದಾಪೋನಲಾದಲ್ ನಿಲ್ಪುತಂ ಅಂತ ಹೇಳಿ ಒಂದು ಶ್ಲೋಕ ಏನ್ ಹೇಳುತ್ತೆ. ಗೋಚಾರದಲ್ಲಿ 6, 8, 12 ಪಾಪಸ್ಥಾನಗಳು, ತ್ರಿಕಸ್ಥಾನಗಳಲ್ಲಿ ಗ್ರಹಗಳಿದ್ದರೂ ಕೂಡ ಆ ಗ್ರಹಗಳೇನಾದರೂ ಉಚ್ಚಸ್ಥಾನ ಅಥವಾ ಸ್ವಕ್ಷೇತ್ರವಾಗಿದ್ದರೆ ಆ ಫಲ ಹೇಗಿರುತ್ತೆ ಅಂತ ತಿಳಿಸುತ್ತೆ. ಈಗ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. ಏನು ಫಲ ತಿಳಿಸುತ್ತೆ? ಶುಭ ಫಲದಾಯಕ. ಉಚ್ಚ ಸ್ಥಾನದಲ್ಲಿರೋದ್ರಿಂದ ಯಾವ ಭಾವದಲ್ಲಿದ್ದಾರೋ ಆ ಭಾವದ ಸಂಪೂರ್ಣ ಫಲ. ಅಂದ್ರೆ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಮನೆಯಲ್ಲಿದ್ದಾರೆ. ಆ ರಾಶಿಗೆ ಸಂಬಂಧಪಟ್ಟ ಸಂಪೂರ್ಣ ಬಲ, ಧನ ವೃದ್ಧಿ ಆಗುತ್ತೆ, ಸಂತಾನ ವೃದ್ಧಿ ಆಗುತ್ತೆ, ಅಯನ ಶಯನ ಭೋಗದಲ್ಲಿ ತೃಪ್ತಿ, ವಿದೇಶಿ ಪ್ರಯಾಣದಲ್ಲಿ ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ಸಕ್ಸಸ್ಸು, ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುವಂಥವ್ರಿಗೂ ಅನುಕೂಲ. ನಮ್ಮ ಭಾರತೀಯರು ಯಾರಾದರೂ ವಿದೇಶಕ್ಕೆ ಹೋಗಿರಲಿ, ಮೇಷರಾಶಿಯವರು ಆಗಿದ್ದೀರಾ, ಈ ಏಪ್ರಿಲ್ ತಿಂಗಳು ನಿಮ್ಗೆ ಸ್ವರ್ಗನೇ, ಸಂತೋಷವೇ. ನಿಮ್ಗೆ ಆಗದೇ ಇರುತ್ತೆ ಕೆಲಸಗಳೆಲ್ಲ ಈ ಒಂದು ತಿಂಗಳಲ್ಲಿ ಆಗ್ಬಿಡುತ್ತೆ. ಇನ್ನು ನೋಡಿ, ಅಕಸ್ಮಾತ್ ಆ 12ನೇ ಮನೆ ಅಧಿಪತಿ ಏನಾದರೂ ನಿಮ್ಮ ರಾಶಿಗೆ ಶತ್ರು ಆಗಿದ್ರೆ ಈ ಫಲ ಎಲ್ಲ ಉಲ್ಟಾ ಆಗುತ್ತೆ. 12ನೇ ಮನೆ ಅಧಿಪತಿ ಯಾರು? ಗುರು. ಅವರೇ ನಿಮಗೇನು ಶತ್ರು ಅಲ್ಲ, ಒಳ್ಳೆ ಫಲನೇ ಕೊಡ್ತಾರೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಶುಕ್ರನಿಂದ ನಿಮಗೆ ಧನಾವೃದ್ಧಿ ಆಗುತ್ತೆ, ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ಕುಟುಂಬದಲ್ಲಿ ವೃದ್ಧಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ, ನಿಮ್ಮ ಮಾತಿಗೆ ಬಲ ಬರುತ್ತೆ, ಜೊತೆಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು. ಇದರ ಜೊತೆಗೆ ಸ್ವಲ್ಪ ನಷ್ಟ ಆಗುತ್ತೆ. ಏನಕ್ಕೆ ನಷ್ಟ ಆಗುತ್ತೆ ಅಂದರೆ, ನಿಮ್ಮ ಒಂದು ಎಂಜಾಯ್ಮೆಂಟ್ಗೆ ನೀವು ಖರ್ಚು ಮಾಡ್ತೀರಾ, ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತೀರಾ, ದುಡ್ಡು ಖರ್ಚು ಮಾಡ್ತೀರಾ, ಹಾಗೆ ಯಾವುದೋ ಒಂದು ಫ್ಲೈಟಲ್ಲಿ ಎಲ್ಲಾದರೂ ಹೋಗಿ ಬರ್ತೀರಾ, ಖರ್ಚಾಗುತ್ತೆ. ಹೀಗೆ ಒಳ್ಳೆ ಬಟ್ಟೆ ತೊಗೊಳ್ತೀರಾ, ಖರ್ಚಾಗುತ್ತೆ. ಅಂದರೆ ನಿಮ್ಮ ಅಂದಕ್ಕೆ, ನಿಮ್ಮ ಸುಖಕ್ಕೆ ಖರ್ಚಾಗುತ್ತೆ ಹೊರತು. ಯಾಕಂದರೆ ಶುಕ್ರ ನಿಮಗೆ ಸಾಧಾರಣವಾಗಿ ಶುಕ್ರ ಏನಾಗುತ್ತೆ, ಅವನು ಬ್ಯೂಟಿಗೆ ಅಧಿಪತಿ, ಅಂದರೆ ಅವನು ಸಂಪೂರ್ಣವಾಗಿ ಸಂತೋಷ ಮತ್ತು ಭೋಗಕ್ಕೆ ಅಧಿಪತಿ. ಹಾಗಾಗಿ ನಿಮ್ಮ ಸಂತೋಷಕ್ಕೆ, ನಿಮ್ಮ ಭೋಗಕ್ಕೆ ಖರ್ಚು ಮಾಡ್ಕೊಳ್ತೀರಾ, ಅದಕ್ಕೆ ಬೇಕಾದ ಖರ್ಚುಗಳು ನಿಮಗಾಗಬಹುದು. ಸರಿ, ಅಲ್ಲಿಗೆ ಆ ಶುಕ್ರನ ಫಲವನ್ನು ನೋಡಿದ್ರಿ. ಇನ್ನು ಬುಧ ಆದರೆ ನಿಮಗೆ ಚೆನ್ನಾಗಿಲ್ಲ. ತೃತೀಯ ಮತ್ತು ಷಷ್ಠಾಧಿಪತಿ ಬುಧ ಚೆನ್ನಾಗಿಲ್ಲ, ಅವರು 12ನೇ ಮನೆಯಲ್ಲಿದ್ದಾರೆ. ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗ 12ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ ಅಥವಾ 6ನೇ ಮನೆಯಲ್ಲಿ ಕ್ರೂರ ಗ್ರಹಗಳು ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಒಳ್ಳೆ ಫಲ. ಬುಧ ಪಾಪಗ್ರಹವ? ಬುಧ ಯಾವ ಗ್ರಹದ ಜೊತೆಗೆ ಸೇರಿಕೊಂಡ್ರೆ ಆ ಗ್ರಹದ ಫಲ ಕೊಡ್ತಾರೆ. ಇಲ್ಲಿ ಯಾವ್ಯಾವ ಗ್ರಹದ ಜೊತೆ ಸೇರ್ಕೊಂಡಿದ್ದಾರೆ? ರಾಹು ಜೊತೆ ಇದ್ದಾರೆ, ಶುಕ್ರನ್ ಜೊತೆ ಇದ್ದಾರೆ, ಕುಜನ್ ಜೊತೆ ಇದ್ದಾರೆ. ಬುಧ 3 ಗ್ರಹಗಳು ಪಾಪಗ್ರಹಗಳೇ. ಅಲ್ಲಿಗೆ ಏನಾಯ್ತು, ಪಾಪಗ್ರಹಗಳ ಜೊತೆಗೆ ಸೇರಿದ್ರೆ ಬುಧನು ಪಾಪಿನೇ ಆಗ್ತಾನೆ. ಹಾಗಾಗಿ ಪಾಪಸ್ಥಾನದಲ್ಲಿ ಪಾಪ ಇದ್ರೆ ಒಳ್ಳೆ ಫಲವೇ. ಹಾಗಾಗಿ ಋಣರೋಗ ಶತ್ರುಸ್ಥಾನ ಬ್ಯಾಲೆನ್ಸ್ ಆಗುತ್ತೆ, ಧೈರ್ಯ ಸ್ಥೈರ್ಯ ಶೌರ್ಯ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಸಹೋದರರ ಸಹಾಯವು ಸಿಗುತ್ತೆ. ಬುಧ ಶಾಂತಿ ಬೇಕಿಲ್ಲ. ಇನ್ನು ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಕುಜ, ಅವರು ಕೂಡ ನೋಡಿ, ಕುಜನ ಒಂದು ವಿಶೇಷವಾದಂಥ ಫಲ ಏನಪ್ಪಾ ಅಂದರೆ, ಕುಜ 23ನೇ ತಾರೀಕಿಗೆ ಮೀನರಾಶಿ ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ಲಾಭ ಸ್ಥಾನದಲ್ಲಿ ಇರ್ತಾರೆ. ನೋಡಿ, ಕುಂಭರಾಶಿಯಲ್ಲಿ ಕುಜ ಪ್ರಸ್ತುತ ಇದ್ದಾರೆ. ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ಕುಂಭ ಅಂದರೆ 11ನೇ ಮನೆ ರಾಶಿ ಅಧಿಪತಿ ಶನಿ. ಶನಿಯ ಜೊತೆಗೆ ಕುಜನಿರೋದ್ರಿಂದ ಲಾಭ ಸ್ಥಾನದಲ್ಲಿ ಶನಿನೂ ಇದ್ದಾರೆ, ಲಾಭ ಸ್ಥಾನದಲ್ಲಿ ಕುಜನೂ ಇದ್ದಾರೆ. ಮೇಜರ್ ಪಾರ್ಟ್ ಆಫ್ ದಿಸ್ ತಿಂಗಳು ಅಂದರೆ 23 ದಿನಗಳು ಕೂಡ ಕುಜ ತನ್ನ ಅಂಡರಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ನಿಮಗೆ 11ನೇ ಮನೆ
ಫಲ. ನಿಮ್ಮ ರಾಶಿಯಾಧಿಪತಿ, ನಿಮ್ಮ ಅಷ್ಟಮಾಧಿಪತಿ, ಅದೃಷ್ಟಾಧಿಪತಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲ ಅಂತ ಹೇಳ್ಬೋದು ನಾವು. ಹಾಗಾಗಿ ಕುಜನಿಂದ ಯಾವುದು ನೆಗೆಟಿವ್ ಆಗಿ ನೀವು ತಗೊಳ್ಳಿಕ್ಕಾಗಲ್ಲ. ಯಾವುದೇ ರೀತಿಯಂತ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ವ್ಯವಸಾಯದಿಂದ ಹಿಡಿದು ಒಳ್ಳೆ ಮಳೆ ಅಂದ್ರೆ ಈ ಏಪ್ರಿಲ್ ಮುಗಿಯೋಷ್ಟೊತ್ತಿಗೆ ಗುರು ಸಂಚಾರ ಆಗೋಷ್ಟೊತ್ತಿಗೆ ಒಳ್ಳೆ ಮಳೆ ಪ್ರಾರಂಭ ಆಗುತ್ತೆ. ಅದರಿಂದ ರೈತರು ಖುಷಿ ಆಗ್ತಾರೆ. ಓವರಾಲ್ ನೋಡಿದಾಗ ಒಂದು ಸಂತೋಷ, ದಣಿವು ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಮೇಷರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಅಂತ್ಯಭಾಗಕ್ಕೆ ಬಂದು ಬಿಡುತ್ತೆ. ಇನ್ನು ನಿಮ್ಮ ರಾಶಿಯಿಂದ 10 ಮತ್ತು 11ನೇ ಮನೆ ಅಧಿಪತಿ ಆದಂಥ ಶನಿ ಪರಮಾತ್ಮ ಈಗಾಗಲೇ 11ನೇ ಮನೆಯಲ್ಲಿದ್ದಾರೆ. ಶನಿಯ ವಿಚಾರವಾಗಿ ನಾನೇನು ಪ್ರಸ್ತುತ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರತಿ ತಿಂಗಳು ಹೇಳ್ತಾ ಬಂದಿದ್ದೀನಿ ಶನಿಯ ಫಲ. ಆದರೂ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ. ಶನಿ 11ನೇ ಮನೆಯಲ್ಲಿ, ಶನಿ ಒಂದು ಕುಂಭರಾಶಿಯಲ್ಲಿದ್ದರೆ ಏನು ಹೇಳುತ್ತೆ ಅಂದರೆ 11ನೇ ಮನೆ ಮಹಾಮಾನವನೆನ್ನಿಸಿಕೊಳ್ಳುವ ಪಡುತ್ತಾನೆ. ಅಂದರೆ ಮದ್ಯಪಾನ ಇತ್ಯಾದಿ ಕೆಟ್ಟ ಚಟಗಳು ದೂರ ಆಗುತ್ತೆ. ಆಮೇಲೆ ವಂಚನೆ ಮಾಡುವಂಥ ಒಂದು ಮನಸ್ಸು ದೂರ ಆಗುತ್ತೆ. ದುಷ್ಟತನ, ಕಾಮಸತ್ವ, ರಾಜಸತ್ವ ದೂರಾಗಿ ಸಾತ್ವಿಕತೆ ಬರುತ್ತೆ. ಮತ್ತು ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರ್ತೀರಾ. ಮತ್ತು ವಿಶೇಷವಾಗಿ ಈ ಕೆಲವು ಕರ್ಕಶವಾದಂಥ ಶಬ್ದಗಳನ್ನು ಉಪಯೋಗಿಸಿ ಮಾತಾಡುವುದನ್ನು ಕಡಿಮೆ ಮಾಡಿ ಸೌಮ್ಯವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಮತ್ತು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತೀರಾ. ಸುಳ್ಳು ನಿಮ್ಮ ಬಾಯಿಂದ ಬರುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಆಗುತ್ತೆ. ಇದು ಒಂದು ಅಂತ ತಿಳ್ಕೊಂಡ್ರ ಅಲ್ಲಿಗಾಯ್ತು. ನೆಕ್ಸ್ಟು ಗುರುವಿನ ಫಲ. ಗುರು ನಿಮ್ಮ ರಾಶಿಗೆ ಭಾಗ್ಯ ಮತ್ತು ವ್ಯಯಾಧಿಪತಿ. ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ. ಇದೇ ಏಪ್ರಿಲ್ 30ನೇ ತಾರೀಕು ಗುರು ತನ್ನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಒಮ್ಮೆ ಮಾಡುವಂತಹ ಗುರು ಬದಲಾವಣೆ ಇದೇ ಏಪ್ರಿಲ್ 30ನೇ ತಾರೀಕು ಗುರು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಇಷ್ಟು ದಿನ ಗುರು ನಿಮ್ಮ ಮನೆಯಲ್ಲಿದ್ದರು, ಇನ್ನು ಗುರು ನಿಮಗೆ 2ನೇ ಮನೆಗೆ ಬರ್ತಾರೆ. 2ನೇ ಮನೆಗೆ ಗುರು ಬಂದಾಗ ಅದ್ಭುತವಾದಂಥ ಯೋಗ ಫಲ ನಿಮಗೆ ಸಂಪೂರ್ಣವಾಗಿ ಗುರು ಗೋಚಾರದಿಂದ ಅದೃಷ್ಟ 1 ವರ್ಷದ ಕಾಲ ನಿಮಗೆ ಸಿಗುತ್ತೆ. ಹಾಗಾಗಿ ಏಪ್ರಿಲ್ 30ನೇ ತಾರೀಕು ಗುರುವಿನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಅನುಕೂಲನ ಅನಾನುಕೂಲ ಅಂದರೆ ಖಂಡಿತ ಸಂಪೂರ್ಣ ಅನುಕೂಲ. ಇದರಿಂದ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಭಾಗ್ಯಾಧಿಪತಿ ನಿಮಗೆ ದ್ವಿತೀಯದಲ್ಲಿದ್ದಾನೆ, ವ್ಯಯಾಧಿಪತಿ ದ್ವಿತೀಯದಲ್ಲಿದ್ದಾನೆ. 2ನೇ ಮನೆಗೆ ಗುರು ಬಂದಾಗ ಧನ, ಕನಕ, ವಸ್ತು, ವಾಹನ ವೃದ್ಧಿ ಆಗುತ್ತೆ. ಸಂತಸ ನಿಮಗೆ ಸಿಗುತ್ತೆ. ಮೂಲ ಜಾತಕದಲ್ಲಿ ಗುರು ಏನಾದರೂ ಬಲಿಷ್ಠವಾಗಿದ್ರೆ ಮತ್ತಷ್ಟು ಶುಭ ಫಲ ಕಣ್ರಿ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಗುರುವಿನ ಯಾವ ಒಂದು ಸ್ಥಾನದಲ್ಲಿದ್ದಾರೆ ಆ ಸ್ಥಾನದಲ್ಲಿ ಗುರುಗೆ ಬಲ ಇದೆಯಾ ಇಲ್ವಾ, ಎಷ್ಟು ಡಿಗ್ರಿಯಲ್ಲಿದ್ದಾರೆ, ಯಾರ ಜೊತೆಗೆ ಯುತಿ ಆಗಿದ್ದಾರೆ, ನಿಮ್ಮ ಲಗ್ನಾಧಿಪತಿಗೆ ಮಿತ್ರನ, ಶತ್ರುನ, ಸಮಶತ್ರುನ, ಸಮಮಿತ್ರನ ತಿಳ್ಕೊಳ್ಳಿ, ಅಥವಾ ನಿಮ್ಮ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಮೂಲ ಜಾತಕದ ಪರಿಶೀಲನೆ ಮಾಡುವಂಥದ್ದು. ಅಕಸ್ಮಾತ್ ಆಗಿ ನೀವು ಗುರು ದಶೆಯಲ್ಲಿದ್ದರೆ, ಗುರು ಭುಕ್ತಿಯಲ್ಲಿದ್ದರೆ ಈ ಗುರು ಬಲದಿಂದ ಇನ್ನಷ್ಟು ಯೋಗ ಫಲಗಳು ಇವೆಲ್ಲ ಇದೆಯಾ ಇಲ್ಲ ಅಂತ ತಿಳ್ಕೋಬೇಕು ನೀವು. ಇದಲ್ಲದೆ ಗುರು ಗೋಚಾರ ಫಲದಿಂದ ಯಾವುದೇ ಕೆಟ್ಟದ್ದಿಲ್ಲ ಮೇಷರಾಶಿಯವರಿಗೆ. ಆದರೂ ನಿಮಗೇನಾದರೂ ಗುರು ಶಾಂತಿ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕ ಮನೆಯ ಅಕ್ಕಪಕ್ಕದಲ್ಲಾದರೂ ದೇವಸ್ಥಾನದಲ್ಲಿ ಗುರು ಶಾಂತಿ ಪೂಜೆ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲೊಂದು 500 600 ನಿಮಗೆ ಅಮೌಂಟನ್ನು ಹಾಕಿರ್ತಾರೆ. ಅದನ್ನು ಬೇಕಾದ್ರೆ ನೀವು ರಸೀದಿನ ಬರೆಸಿ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಬರೆಸಿ ನೀವು ಗುರು ಗೋಚಾರ ಫಲದಿನ ನೀವು ಏಪ್ರಿಲ್ 30ನೇ ತಾರೀಕು ಬೇಕಾದ್ರೆ ಸಂಕಲ್ಪ ಮಾಡಿಸ್ಕೊಳ್ಳಿ, ಒಳ್ಳೆಯದು. ಅಕಸ್ಮಾತ್ ನಿಮ್ಗೆ ಎಲ್ಲೂ ಸಿಕ್ಕಲಿಲ್ಲ, ಗುರುಗಳೇ ಇಲ್ಲೆಲ್ಲೂ ಕೂಡ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ನಿಮಗೋಸ್ಕರ 333 ರೂಪಾಯಿ 333 ರೂಪಾಯಿ ಒಬ್ಬರಿಗೆ ಗುರುಗೋಚಾರದ ಫಲಭಂಗವಾಗಿ ಒಂದು ಹೋಮವನ್ನು ಮಾಡಿಸ್ತಾ ಇದ್ದೀವಿ. ನೀವು ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಲೈವಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ಯಾರ್ಯಾರು ಈ ಒಂದು ಸಂಕಲ್ಪ ಸೇವೆ ತಗೊಳ್ತಿರೋ ಅವರ ಗೋತ್ರ, ನಕ್ಷತ್ರ, ರಾಶಿ ಹೆಸರು ಕಳಿಸ್ಕೊಡ್ಬೇಕು. ಅದನ್ನು ನಾವು ಖುದ್ದಾಗಿ ಸಂಕಲ್ಪ ಮಾಡಿ ಅದನ್ನು ನೀವು ಲೈವಲ್ಲಿ ನೋಡ್ಬೋದು. ಸಂಕಲ್ಪ ಮಾಡಿ ಆ ಪ್ರಸಾದವನ್ನು ನಿಮಗೆ ಕೊರಿಯರ್ ಮುಖಾಂತರ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದಕ್ಕೆ ಕೇವಲ 333 ರೂಪಾಯಿಗಳು ಮಾತ್ರ ನಾವು ಅದಕ್ಕೆ ಇಟ್ಟಿರ್ತಕ್ಕಂಥದ್ದು. ನಿಮಗೆ ಮನಸ್ಸಿದ್ದರೆ ಮಾತ್ರ, ನನ್ನ ಬಲವಂತ ಯಾವತ್ತೂ ಇರಲ್ಲ, ನಾನು ಯಾವತ್ತೂ ಕಮರ್ಷಿಯಲ್ ಆಗಿ ಹೋಗಲ್ಲ. ಹಾಗಾಗಿ ನಿಮ್ಮ ಮನಸ್ಸಿಗೆ ಸೇರಿದರೆ ನೀವು ಅದನ್ನು ಸಂಕಲ್ಪ ಸೇವೆ ತಗೊಂಡು ಪಾಲ್ಗೊಳ್ಬೋದು, ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಇನ್ನು ಗುರುಗೋಚಾರ ಫಲ ಇನ್ನು ಮೇಷರಾಶಿಯವರಿಗೆ ಬಹಳ ಒಳ್ಳೆ ಫಲ ಇರೋದ್ರಿಂದ ಯಾವುದೇ ಥರದ ನೆಗೆಟಿವ್ ಇಲ್ಲ, ಹಂಚಿಕೆ ಇಲ್ಲ, ಸಮಸ್ಯೆಗಳಿಲ್ಲ, ಭಯಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ಜನರಲೈಸ್ ಆಗಿ ಹೇಗಿದೆ ಮೇಷರಾಶಿಯವರಿಗೆ ಅನ್ನುವಂಥದ್ದು ನಾವು ನೋಡೋಣ.
ಕೈಗೆತ್ತಿಕೊಂಡಂತಹ ಕೆಲಸಗಳು ಸಕಾಲದಲ್ಲಿ ಪರಿಪೂರ್ಣವಾಗುತ್ತದೆ. ಬಂಧು ಮಿತ್ರರಿಂದ ಅಮೂಲ್ಯವಾದ ಮಾಹಿತಿ ನಿಮಗೆ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಕುಟುಂಬಸ್ಥರೊಂದಿಗೆ ಸಂತೋಷವಾಗಿ ಸಮಯವನ್ನು ಕಳೆಯುತ್ತೀರಾ. ವೃತ್ತಿಪರ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ವೃತ್ತಿಪರ ವ್ಯವಹಾರಗಳಲ್ಲೂ ಕೂಡ ಲಾಭದ ಹಾದಿಯಲ್ಲಿ ಸಾಗುತ್ತದೆ. ಆಧ್ಯಾತ್ಮಿಕ ಚಿಂತನೆ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಕೆಲವು ಪ್ರಮುಖ ನಿರ್ಧಾರಗಳು ತಗೊಳ್ಬೇಕಾದ್ರೆ ಸ್ವಲ್ಪ ನಿಧಾನ ಮಾಡಿ ಅನುಭವಸ್ಥರನ್ನ ಕೇಳಿ ಪಡ್ಕೊಳ್ಳಿ. ಯಾಕಂದರೆ ಕಠಿಣ ಪರಿಶ್ರಮ ಪಡ್ತೀರಾ, ಅದು ಸಕ್ಸಸ್ ಆಗಬೇಕು, ಅದು ತುಂಬ ಮುಖ್ಯವಾಗುತ್ತೆ. ಯಾವುದೇ ಫಲಿತಾಂಶ ನಿಮಗೆ ಬರಲ್ಲ ಅಂತ ನಿಮ್ಗೆ ಗೊತ್ತಾದರೆ ಅದಕ್ಕೆ ಕೈ ಹಾಕಬೇಡಿ. ಡೌಟ್ ಇದ್ದರೆ ಯಾವುದೇ ಹೊಸ ವ್ಯವಹಾರ ಮಾಡಬೇಡಿ. ದೂರದ ಪ್ರಯಾಣಗಳನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡೋದು ಒಳ್ಳೆಯದು. ಯಾಕಂದರೆ ಈ ಒಂದು ತಿಂಗಳು ರವಿ ಬೇರೆ ಮೇಷರಾಶಿ ಬರೋದ್ರಿಂದ ತುಂಬ ಸಂಚಾರ ಜಾಸ್ತಿ, ಗಾಳಿಯಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಆಗಬಹುದು. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ, ಬಟ್ ಚಿಂತೆ ಮಾಡಬೇಡಿ. ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಅಭ್ಯಾಸ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಅಧಿಕಾರಿಗಳೊಂದಿಗೆ ಒಳ್ಳೆಯ ಒಂದು ಮನಸ್ಥಿತಿ ಇದ್ದು ಸಂತೋಷವನ್ನು ಅನುಭವಿಸ್ತೀರಾ. ಸಾಲ ಅನ್ನುವಂಥ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸಾಲದ ಬಾಧೆ ನಿಮಗೆ ಸ್ವಲ್ಪ ಕಡಿಮೆ ಆಗೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಅನಿರೀಕ್ಷಿತವಾದಂತಹ ಸಹಾಯ ನಿಮಗೆ ಸಿಗುತ್ತೆ. ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ ಅಥವಾ ಹೊಸ ಉದ್ಯೋಗ ಸಿಗುವಂಥ ಸಾಧ್ಯತೆ ಅಥವಾ ಉದ್ಯೋಗದಲ್ಲೇ ಪ್ರಮೋಷನ್ ಇತ್ಯಾದಿಗಳ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆಕಸ್ಮಿಕವಾಗಿ ಧನಲಾಭ ದೊರೆಯುತ್ತದೆ. ಸಮಾಜದಲ್ಲಿ ಮುಖ್ಯವಾದ ವ್ಯಕ್ತಿಗಳ ಒಂದು ಪರಿಚಯ ನಿಮಗಾಗುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಸೂಚನೆ ಅನ್ನುವಂಥದ್ದು ನೀವು ಕಾಣಬಹುದು. ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಗಣಪತಿಯನ್ನ ಈ ತಿಂಗಳು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಏಪ್ರಿಲ್ ತಿಂಗಳು ಗಣಪತಿ ಆರಾಧನೆ ಬಹಳ ಒಳ್ಳೆಯದು. ಹೊಸ ಕೆಲಸಕ್ಕೆ ಕೈ ಹಾಕೋದು, ಹೊಸ ಮನೆ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕೋದು ಅಥವಾ ಸೈಟ್ ತಗೊಳ್ಳೋದು ಅಥವಾ ಇತ್ಯಾದಿಗಳು ಏನೇ ಮಾಡಿದ್ರು ಕೂಡ ನಿಮ್ಗೆ ಅನುಕೂಲ. ಬೆಲೆ ಬಾಳುವ ವಸ್ತುಗಳನ್ನು ನೀವು ಖರೀದಿ ಮಾಡಬಹುದು, ವಾಹನಗಳನ್ನು ಖರೀದಿ ಮಾಡಬಹುದು. ಅದಕ್ಕೇನು ತೊಂದರೆ ಇಲ್ಲ. ಈ ಮಾಸದಲ್ಲಿ ಎಲ್ಲ ಥರದ್ದು ಕೂಡ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಸಹೋದರರು ಕೂಡ ನಿಮಗೆ ಸಪೋರ್ಟ್ ಅನ್ನು ಮಾಡ್ತಾರೆ. ವೃಥಾ ಖರ್ಚು ಏನಕ್ಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಆಸೆಗೋಸ್ಕರ ಖರ್ಚಾಗುತ್ತೆ. ಹೆಚ್ಚು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಸ್ವಲ್ಪ ಆಸೆಗೋಸ್ಕರ ಖರ್ಚಾಗುತ್ತೆ. ಆದಾಯದ ಎರಡನೇ ಮಾರ್ಗವನ್ನ ಈ ಒಂದು ತಿಂಗಳಲ್ಲಿ ಹುಡುಕ್ತೀರಾ. ಅಂದ್ರೆ ಈಗಾಗಲೇ ಸಂಬಳ ಬರ್ತಾ ಇರುತ್ತೆ, ತಿಂಗಳು ಪೂರ್ತಿ ಕಷ್ಟಪಡ್ತಿರ್ತೀರಾ. ಸಾಲದಿಲ್ಲ, ಏನಾದ್ರೂ ಇನ್ನೊಂದು 20,000 30,000 ಎಕ್ಸ್ಟ್ರಾ ಸಂಪಾದನೆ ಮಾಡೋಣ ಅಥವಾ ಏನಾದರೂ ಬೇರೆ ವ್ಯಾಪಾರ ಮಾಡೋಣ ಅಂತ ಆದಾಯದ ಮೂಲ, ಎರಡನೇ ಆದಾಯದ ಮೂಲಕ್ಕೆ ನೀವು ತಡಪಡಿಸ್ತೀರಾ. ಅದು ನಿಮಗೆ ಅಭಿವೃದ್ಧಿ ಆಗುತ್ತೆ. ಕೌಟುಂಬಿಕ ವ್ಯವಹಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು ಮುಂದೆ ಹೋಗಿ. ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇರುತ್ತೆ, ಆದರೆ ಹಿಂದಿನಿಂದ ತುಂಬ ಜನ ನಿಮ್ಮನ್ನು ದೂಷಿಸ್ತಾರೆ. ಸಾಧ್ಯವಾದಷ್ಟು ಹೊಸ ವ್ಯವಹಾರಗಳನ್ನು ನಿಲ್ಲಿಸಿ ಇರೋ ವ್ಯವಹಾರವನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗಿ. ಹೊಸದಾಗಿ ವ್ಯವಹಾರ ಮಾಡಲಿಕ್ಕೆ ಬೇಡ. ತುಂಬ ಪ್ರೋತ್ಸಾಹ ಇರುತ್ತೆ ನಿಮಗೆ. ಆ ಪ್ರೋತ್ಸಾಹದಿಂದ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಮೇಷರಾಶಿಯವರು ಈ ತಿಂಗಳು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ದರ್ಶನ ಮಾಡಬೇಕು. ಹೆಚ್ಚೆಚ್ಚು ಗಣಪತಿಯನ್ನು ದರ್ಶನ ಮಾಡೋದ್ರಿಂದ, ಗಣಪತಿಗೆ ಗರಿಕೆ ಸಮರ್ಪಣೆ ಮಾಡೋದ್ರಿಂದ ಬಹಳ ಒಳ್ಳೆಯದು. ನಿಮಗೆ ಸಾಧ್ಯವಾದರೆ ಅರಿಶಿಣವನ್ನು ದಾನ ಮಾಡಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಅರಿಶಿಣವನ್ನು ಕೊಡಿ. ಈ ತಿಂಗಳು ಏಪ್ರಿಲ್ ತಿಂಗಳು ಪ್ರಾರಂಭದಲ್ಲಿ ಏಪ್ರಿಲ್ 1ನೇ ತಾರೀಕು ಅಥವಾ ಏಪ್ರಿಲ್ 2ನೇ ತಾರೀಕು ಅಥವಾ ಏಪ್ರಿಲ್ 1ನೇ ವಾರದ ಒಳಗೆ ಅರಿಶಿಣವನ್ನು ಒಂದು 100 ಗ್ರಾಮ್ ಅಥವಾ 200 ಗ್ರಾಮ್ ಅರಿಶಿಣ ತಗೊಳ್ಳಿ. ಅರಿಶಿಣ ತಗೊಂಡು ಸೀದಾ ತಗೊಂಡೋಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅದನ್ನು ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಬನ್ನಿ. ಒಂದು ದಿನ ಅರಿಶಿಣ ಕೊಡೋದ್ರಿಂದ ಏಪ್ರಿಲ್ ತಿಂಗಳು ಪೂರ್ತಿಯಾಗಿ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಹಾಗಾಗಿ ಭಗವಂತನ ಅನುಗ್ರಹ ಮೇಷರಾಶಿಯವರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಏಪ್ರಿಲ್ 30ನೇ ತಾರೀಕು ನಡೆಯುವಂತಹ ಗುರು ಗೋಚಾರದ ಫಲ ಅಂಗವಾಗಿ ನಾವು ಮಾಡುವಂತಹ ಗುರು ಶಾಂತಿ ಹೋಮ ಇದೆಯಲ್ಲ, ಅದಕ್ಕೆ ನೀವು ಪಾಲ್ಗೊಳ್ಳಿ. ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ಗೋತ್ರ, ನಕ್ಷತ್ರ, ರಾಶಿ ಹೆಸರನ್ನು ಕಳಿಸ್ಕೊಟ್ಟು ಸಂಕಲ್ಪ ಸೇವೆಯನ್ನು ತಗೊಳ್ಳಿ. ಖಂಡಿತವಾಗ್ಲೂ ಸಂಕಲ್ಪ ಆಗಿ ನಿಮ್ಮ ಮನೆ ಬಾಗಿಲಿಗೆ ಆ ರಕ್ಷೆ ಅಕ್ಷತೆ ಪ್ರಸಾದ ಬಂದು ಖಂಡಿತ ತಲುಪುತ್ತೆ. ಖುದ್ದಾಗಿ ನೀವು ಅದನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವಲ್ಲಿ ನೀವು ಕಾಣಬಹುದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.